ಅವರೇ ನಿಮ್ಮ ಸೋಲಾರ್ಗೆ ಹೆಡ್ಡನ್ನು ಒಂದೇ ಸಲ ಸೆಲೆಕ್ಟ್ ಮಾಡಬೇಕಾಗಿರೋದು. ಅಂದರೆ ಪದೇ ಪದೇ ಸೆಲೆಕ್ಟ್ ಮಾಡಲಿಕ್ಕಾಗಲ್ಲ. ದೀರ್ಘ ಬಾಳಿಕೆ ಬರಬೇಕು ಅಂತ ಅಂದರೆ ಕರೆಕ್ಟಾಗಿರೋ ಹೆಡ್ಡನ್ನು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮದು ದೀರ್ಘಕಾಲ ಬಾಳಿಕೆ ಬರುತ್ತೆ. ಜೊತೆಗೆ ನಾವು ಸರಿಯಾಗಿ ನೀರನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಬೋರ್ನ ಆಳ ಮತ್ತು ಏನಾದರೂ ನೀವು ಡೀಪ್ಗೆ ಇನ್ ಫ್ಯೂಚರಲ್ಲಿ ಇಳಿಸ್ತೀರಾ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರಿಯಾದ ಹೆಡ್ಡನ್ನು ಸೆಲೆಕ್ಟ್ ಮಾಡಿ. ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಈ ದಿನ ಈ ವಿಡಿಯೋದಲ್ಲಿ ನಾನೀಗ ಭಾಳ ಮುಖ್ಯವಾಗಿ ಸೋಲಾರ್ ಸೆಲೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಮೀಟರ್, ಅಂದರೆ ಎಷ್ಟು ಮೀಟರ್ ಹೆಡ್ ಬೇಕು ಅನ್ನೋದು ತುಂಬ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಮ್ದು ಇಷ್ಟು ಅಡಿ ಇದೆ, ಎಷ್ಟು ಹೆಡ್ ಬೇಕಾಗುತ್ತೆ ಅಂತೇಳಿ. ಇದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಭಾಳ ಸಿಂಪಲ್ಲಾಗಿ ಒಂದು ಫಾರ್ಮುಲಾ ಮೂಲಕ ಹೇಳ್ಕೊಡ್ತೀನಿ. ನೀವು ಭಾಳ ಸಿಂಪಲ್ಲಾಗಿ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ನೀವೇ ಹೆಡ್ಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಬರಲ್ಲ. ಹಾಗಾಗಿ ಇದು ಪೂರ್ತಿ ವಿಡಿಯೋ ನೋಡಿ ಸರ್. ವಿಡಿಯೋ ಮಾಡಬೇಕು ಅಂತ ಅಂದರೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡೋದು. ಹಾಗಾಗಿ ಇದ್ರ ಬಗ್ಗೆ ನನಗೆ ಮೀಟರ್ ಬಗ್ಗೆ ಭಾಳ ತಿಳ್ಕೊಂಡಿದ್ವಿ. ಆದರೆ ಏನಾಯಿತು ಅಂತಂದರೆ ಸಿಂಪಲ್ಲಾಗಿ ರೈತರಿಗೆ ಹೇಳೋದು ಹೆಂಗೆ ಅಂತ ತಿಳ್ಕೊಂಡಿರಲಿಲ್ಲ. ಅದನ್ನು ಈಗ ತಿಳ್ಕೊಂಡ್ವಿ. ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ರೈತ ಬಾಂಧವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ರೈತರಿಗೂ ಸಹಾಯ ಆಗಲಿ. ಮತ್ತು ರೈತರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ರೈತರಿಗೆ ಸರಿಯಾದ ಮಾಹಿತಿ ಸಿಗಬೇಕು ಅಂದರೆ ರೈತರು ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳಿ. ಜೊತೆಗೆ ಎಲ್ಲ ರೈತರು 90% ಗುಡ್ ರೆಸ್ಪಾನ್ಸ್ ಮಾಡ್ತಾಯಿದ್ರಿ. ಕೆಲವೊಬ್ಬರು 10% ಬ್ಯಾಡ್ ರೆಸ್ಪಾನ್ಸು, ಬ್ಯಾಡ್ ಕಾಮೆಂಟ್ಸ್ ಕೂಡ ಇದೆ. ಅದೇನು ಮಾಡೋಕ್ಕಾಗಲ್ಲ. ನಾವು 90% ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಯ್ತು. ರೈತ ಬಾಂಧವರೇ, ಇಲ್ಲೊಂದು ಫಾರ್ಮುಲಾ ಹಾಕಿದ್ದೀನಿ ನೋಡಿ. ಇದೇನೆಂದರೆ, ನೀವು ಉದಾಹರಣೆಗೆ ನಿಮ್ಮ ಬಾವಿಯ ಫೀಟನ್ನು ಎಷ್ಟಿದೆ ಅನ್ನೋದನ್ನು ಬರ್ಕೊಳ್ಳಿ. ಅದನ್ನು 3.28 ಬಾಗಿಸಿ ಟೋಟಲಾಗಿ ಬರ್ತಕ್ಕಂತಹ ಏನು ನಿಮಗೆ ಆನ್ಸರ್ ಐತೆ, ಆ ಆನ್ಸರ್ ಇದೆಯಲ್ಲ, ಅದು ನಿಮ್ಮ ಸೋಲಾರ್ ಮೋಟಾರ್ನ ಹೆಡ್ ಆಗಿರ್ತದೆ. ಅಷ್ಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆದರೆ ಇದರಲ್ಲಿ ಇನ್ನೊಂದು ವಿಷಯವನ್ನು ನೀವು ಗಮನಿಸಬೇಕು. ಅದೇನಂತ ಅಂದರೆ, ನೀವು ಕೇವಲ ಬಾಗಿಸಿದ ನಂತರ ಬರ್ತಕ್ಕಂಥದ್ದು ಅಷ್ಟನ್ನೇ ಸೆಲೆಕ್ಟ್ ಮಾಡಬೇಡಿ. ಅದರ ಬದಲಾಗಿ ಏನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮ ಬಾವಿ 100 ಅಡಿ ಇದ್ದರೆ ಅದಕ್ಕೆ ಆ್ಯಡ್ 20 to 25%, ಅಂದರೆ 25%, ಅಂದರೆ 100ಕ್ಕೆ 25 ಆ್ಯಡ್ ಮಾಡಿಕೊಂಡು ಅದರಿಂದ ಬಾಗಿಸಿ. ಆಗ ಬರೋ ಹೆಡ್ಡನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು 25% ಏನಿದೆ, ಇದು ಫ್ರಿಕ್ಷನ್ನು, ಅದೇ ರೀತಿ ಫಿಟ್ಟಿಂಗ್ಸು, ವೋಲ್ಟೇಜು, ಇದ್ರ ಮೇಲೆ ಏನಾಗುತ್ತೆ, ಡೌನ್ ಆಗ್ಬೋದು. ಹಾಗಾಗಿ ನಾವು ಯಾವತ್ತೂ ಸ್ವಲ್ಪ ಅಪ್ಗ್ರೇಡ್ ಆಗಿರ್ತಕ್ಕಂಥ ಮೀಟರನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಮಗೆ ಬೇಕಾಗಿರೋದಕ್ಕಿಂತ 25% ಎಕ್ಸ್ಟ್ರಾವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಮೇಲೆ ಗಮನಿಸಿ. ನಿಮ್ಮದು 32 ಫೀಟು ಬಾವಿ ಇದೆ ಅಂದರೆ 10 ಮೀಟರ್ ಹೆಡ್ಡು, 164 ಬಾವಿ ಇದೆ ಅಂದರೆ 50 ಮೀಟರ್ ಹೆಡ್ಡು, 328 ಇದೆ ಅಂದರೆ 100 ಮೀಟರ್ ಹೆಡ್ಡು, 492 ಫೀಟ್ ಇದೆ ಅಂತ ಅಂದರೆ 150 ಮೀಟರ್ ಹೆಡ್ಡು, 590 ಫೀಟ್ ಇದೆ ಅಂದರೆ 180 ಮೀಟರ್ ಹೆಡ್ಡು, 656 ಇದೆ ಅಂದರೆ 200 ಮೀಟರ್ ಹೆಡ್ಡು. ಈ ರೀತಿ ಡಿಫ್ರೆನ್ಸ್ ಆಗುತ್ತೆ. ಈಗ ಉದಾಹರಣೆಗೆ ಒಂದು ನಿಮ್ಮ ಬಾವಿ 5 HP, 7.5 HP ಅಥವಾ 10 HP ಎಷ್ಟೇ ಇರಲಿ, ಇದೇ ಫಾರ್ಮುಲಾವನ್ನು ನೀವು ಬಳಸ್ಬೋದು. ಉದಾಹರಣೆಗೆ ನೋಡಿ, ಇಲ್ಲಿ 100 ಫೀಟ್ ಡೆಪ್ತ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಆ ನಿಯಮದ ಪ್ರಕಾರ 30 ಮೀಟರ್ ಹೆಡ್ ಸಾಕು. ಆದರೆ ನಾವು ಫ್ರಿಕ್ಷನ್ನು, ಲಾಸು ಮತ್ತು ವೋಲ್ಟೇಜ್ ಸೇಫ್ಟಿ ಪರ್ಪಸ್ಗೋಸ್ಕರ 25 to 30% ಎಕ್ಸ್ಟ್ರಾ ಹಾಕ್ತೀವಿ. ಆಗೇನಾಗುತ್ತೆ, ನಮಗೆ 40 ಮೀಟರ್ ಹೆಡ್ ಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 40 ಮೀಟರ್ ಹೆಡ್ಡನ್ನು ಹಾಕಿಸ್ಕೊಂಡ್ರೆ ಅದು ಬೆಸ್ಟು. ಆದರೆ ಇನ್ನೂ ಅಲ್ಟಿಮೇಟ್ ಅಂತ ಬಂದಾಗ 50 ಮೀಟರ್ ಹೆಡ್ ಹಾಕಿಸ್ಕೊಂಡ್ರೆ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಅದೇ ರೀತಿ ರೈತ ಬಂದವರೇ, ನಮ್ಮದು ತುಂಬ ಎತ್ತರದಲ್ಲಿದೆ ಭೂಮಿ, ಅಲ್ಲಿಗೆ ತಳ್ಳಬೇಕಾಗತ್ತೆ ನೀರನ್ನ ಅಂತ ಪ್ರಶ್ನೆ ಕೇಳ್ತಾ ಇರ್ತೀರಿ. ಅಲ್ಲಿಗೆ ತಳ್ಳಬೇಕು ಅಂದರೆ ನೀವು ಸ್ವಲ್ಪ ಹೆಡ್ಡನ್ನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ತಳ್ಳುತ್ತೆ. ಉದಾಹರಣೆಗೆ ನೀವು ಕಡಿಮೆ ಮೀಟರನ್ನು ಸೆಲೆಕ್ಟ್ ಮಾಡಿದ್ರೆ, ಮೀಟರ್ ಹೆಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಜಾಸ್ತಿ ನೀರು ಬರುತ್ತೆ, ಆದರೆ ಕಡಿಮೆ ದೂರ ತಳ್ಳುತ್ತೆ. ಅದೇ ನೀವು ಜಾಸ್ತಿ ಹೆಡ್ಡನ್ನು ಸೆಲೆಕ್ಟ್ ಮಾಡಿದಾಗ ಕಡಿಮೆ ನೀರು ಬಂದರೂ ಅದು ಜಾಸ್ತಿ ದೂರ ತಳ್ಳುತ್ತೆ. ಹಾಗಾಗಿ ನೀವೇನಾದರೂ ಎತ್ತರಕ್ಕೆ ತಳ್ಳಬೇಕು, ಎತ್ತರಕ್ಕೆ ತಳ್ಳಬೇಕು ಅಥವಾ ದೂರ ತಳ್ಳಬೇಕು ಅಂದಾಗ ಜಾಸ್ತಿ ಹೆಡ್ಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಹೆಡ್ಡನ್ನು ಸೆಲೆಕ್ಟ್ ಮಾಡಿ. ಇನ್ನೂ ಬಹಳ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ನಿಮ್ಮ ಬಾವಿಯ ಆಳವನ್ನು ಫೀಟಲ್ಲಿ ನಿಮಗೆ ಗೊತ್ತಿರ್ತದೆ. ಆ ಫೀಟ್ಗೆ ನೀವು 25% ಆ್ಯಡ್ ಮಾಡಿ. ಉದಾಹರಣೆಗೆ ನಿಮ್ಮ ಬಾವಿ 100 ಅಡಿ ಇದ್ದರೆ ಅದಕ್ಕೆ 25 ಎಕ್ಸ್ಟ್ರಾ ಆ್ಯಡ್ ಮಾಡಿ. ಅಂದರೆ 125 130 ಅಡಿ ಆಗುತ್ತೆ. ಆ 130 ಅಡಿಯನ್ನು ನೀವು ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಅದೇ ನಿಮ್ಮ ಸೋಲಾರ್ ಮೋಟಾರ್ನ ಹೆಡ್ ಆಗಿರುತ್ತೆ. ಟೋಟಲ್ ಫೀಟ್ಗೆ 25 to 30% ಆ್ಯಡ್ ಮಾಡಿ. ಅದನ್ನು 3.28 ಭಾಗಿಸಿ. ಬರುವ ಉತ್ತರವೇ ನಿಮ್ಮ
ಸೋಲಾರ್ ಮೋಟಾರ್ನ ಹೆಡ್ ಆಗಿರುತ್ತೆ. ಅಷ್ಟನ್ನು ಹಾಕ್ಸ್ಕೊಂಡ್ರೆ ನಿಮಗೆ ತುಂಬ ಉತ್ತಮ ಆಗುತ್ತೆ. ನೀವೇನಾದರೂ ಇದು ಇನ್ನೂ ಎತ್ತರಕ್ಕೆ ತಳ್ಳಬೇಕು ಅಥವಾ ಇನ್ನೂ ಆಳಕ್ಕೆ ನಾವು ಮೋಟ್ರ್ ಬಿಡ್ತೀವಿ ಅಂದರೆ ನೀವು ಇನ್ನೂ ಹೆಚ್ಚಿನ ಹೆಡ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಲಿಂಕ್ ಹಾಕಿದ್ದೀನಿ, ಅದಕ್ಕೆ ಜಾಯ್ನ್ ಆಗಿ ಆ ಮೂಲಕ ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಪ್ರೋಗ್ರೆಸ್ ಆಯ್ತೈತೆ ಅಂತ ತಿಳ್ಕೊಬೋದು. ಜೊತೆಗೆ ನಿಮ್ಮ ಡೌಟ್ಗಳನ್ನು ಸಹ ಕ್ಲಿಯರ್ ಮಾಡ್ಕೋಬೋದು. ನಿಮ್ಮ ಎಲ್ಲ ಮಾಹಿತಿಯನ್ನು ಕೇಳಲಿಕ್ಕೆ ಫೋನ್ ಮಾಡ್ತಾರೆ. ಅಂದರೆ ಎಷ್ಟು ಡೆಪ್ತ್ ಇದೆ ಎಲ್ಲವನ್ನು ಕೇಳಿ ಅವ್ರ ಹೆಡ್ಡನ್ನು ಸೆಲೆಕ್ಟ್ ಮಾಡಬೇಕು. ಹಾಗಾಗಿ ಫೋನ್ ಮಾಡ್ತಾರೆ. ಆಗ ಫೋನ್ ರಿಸೀವ್ ಮಾಡಿ, ಜೊತೆಗೆ ಯಾರು ನಿಮ್ಮ ಪೇರೆಂಟ್ಸ್ ನಂಬರ್ ಕೊಟ್ಟು ಅವ್ರೇನು ರಿಸೀವ್ ಮಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೀವೇ ದಯಮಾಡಿ ಯಾರಿಗೆ ವೆಂಡರ್ಗೆ ನೀವೇ ಫೋನ್ ಮಾಡಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮುಂದೆ ಸಮಸ್ಯೆ ಆಗ್ತದೆ. ಯಾಕೆಂದರೆ ಐಟಮ್ ಡಿಸ್ಪ್ಯಾಚ್ ಆಗೋ ಮೊದಲೇ ನೀವು ಇವೆಲ್ಲವನ್ನು ಹೆಡ್ಡನ್ನು ಎಲ್ಲವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಸರಿಯಾದ ಮಾಹಿತಿ ಕೊಟ್ಟಾಗ ಅವರು ಸರಿಯಾದ ಮೋಟ್ರನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೆಡ್ ಬಗ್ಗೆ ವಿಚಾರವನ್ನು ನಾನು ಹೇಳಲಿಕ್ಕೆ ಭಾಳ ಅರ್ಜೆಂಟಾಗಿ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಕ್ಷಮಿಸಿ. ಹಾಗಾಗಿ ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತ ಅಂದರೆ ಆಲ್ರೆಡಿ ಎಲ್ಲ ವೆಂಡರ್ಸು ಫೋನ್ ಮಾಡ್ತಿದ್ದಾರೆ ಅಂದರೆ ಹೆಡ್ಡನ್ನು ಸೆಲೆಕ್ಟ್ ಮಾಡಲಿಕ್ಕೆ. ಈಗ ಹೆಡ್ಡನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಸಮಯ ಒಂದು ದಿವಸ ತಡ ಆದರೂ ಕೆಲವರಿಗೆ ಅನಾನುಕೂಲ ಆಗುತ್ತೆ. ಹಾಗಾಗಿ ಬಹಳ ಬೇಗ ವಿಡಿಯೋ ಮಾಡಿದ್ದೀನಿ. ಆದರೂ ಸಹ ರೈತರಿಗೆ ಇನ್ಫಾರ್ಮೇಷನ್ ತಲುಪಿದೆ ಅಂತ ಅನ್ಕೋತೀನಿ. ಜೊತೆಗೆ ರೈತರು ಬಹಳ ಜನ ಕಾಲ್ ಮಾಡ್ತಿದ್ರಿ, ಬಹಳ ಜನ ಕಾಮೆಂಟನ್ನು ಮಾಡ್ತಿದ್ರಿ. ಎಲ್ರಿಗೂ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಜೊತೆಗೆ ಕಾಲ್ಗಳನ್ನು ಎಲ್ಲ ಟೈಮಲ್ಲೂ ಪಿಕ್ ಮಾಡಲಿಕ್ಕೆ ಆಗಲ್ಲ. ದಯಮಾಡಿ ರೈತ ಬಾಂಧವರು ಸಂಜೆ 6ರಿಂದ 8 ಗಂಟೆಯನ್ನು ನಿಗದಿ ಮಾಡ್ಕೊಂಡು ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ಪಿಕ್ ಮಾಡಿ ಮಾತಾಡ್ತೀವಿ. ಅಥವಾ ಆ ಟೈಮಲ್ಲಿ ನಾವು ಪಿಕ್ ಮಾಡಲಿಕ್ಕಾಗಲ್ಲ ಮತ್ತೆ ಕಾಲ್ ಮಾಡ್ತೀವಿ. ದಯಮಾಡಿ ಇದೊಂದನ್ನು ಸಹಕಾರ ಕೊಡಿ. ಯಾಕೆಂದರೆ ಯಾವಾಗಲೂ ನಾವು ಫೋನನ್ನು ರಿಸೀವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ 6ರಿಂದ 8 ಅಂತ ನಿಗದಿ ಮಾಡ್ಕೊಂಡಿದ್ದೀನಿ, ರೈತ ಬಾಂಧವರಿಗೆ ಸಹಾಯ ಆಗಲಿ ಅಂಥೇಳಿ. ಆ ಟೈಮಲ್ಲಿ ದಯಮಾಡಿ ಫೋನನ್ನು ಮಾಡಿ ಸರ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದರೆ ಯಾವ್ಯಾವುದೋ ಸೋಲಾರ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದು, ಜೊತೆಗೆ ಅವ್ರು ಯಾವುದೋ ಒಬ್ಬರ ಇಂಟರ್ವ್ಯೂ ಮಾಡಿರ್ತಕ್ಕಂಥ ವಿಡಿಯೋಗಳೇ ವೈರಲ್ ಆಗ್ತಾಯಿದೆ. ರೈತರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ರೈತರಿಗೆ ಸರಿಯಾದ ಮಾಹಿತಿ ಸಿಗಬೇಕು ಅಂದರೆ ರೈತರು ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ನಿಮಗೆ ಉತ್ತಮವಾಗಿದೆ ಅನಿಸಿದ್ರೆ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.